ಏನಪ್ಪ ಹುಡುಗ, ಸಾಂಸಾರಿಕ ವಿಷಯ ಎಲ್ಲ ಭಾರಿ ಚೆನ್ನಾಗಿ ಹೇಳ್ತೀಯಲ್ಲ, ಕುಟುಂಬದಲ್ಲಿರುವ ಯಾವುದಾದ್ರು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ವಿವರಣೆ ಅಂತ ಒಬ್ಬ ಹಿರಿಯರು ಅಪ್ರಿಷಿಯೇಟ್ ಮಾಡಿದ್ರು ನನಗೆ. ನನ್ನ ವಿಡಿಯೋಗಳನ್ನೆಲ್ಲ ನೋಡ್ತಾರೆ ಅನಿಸುತ್ತೆ. ಹಾಗೆ ಒಂದು ಪ್ರಶ್ನೆ ಕೇಳಿದ್ರು. ವಿವಾಹ ನಂತರ ಅದು ಮೆಚ್ಚು ಮದುವೆ ಆಗಿದ್ದಾದರೂ ಪರವಾಗಿಲ್ಲ, ಹಿರಿಯರು ನೋಡಿದ್ದಾದರೂ ಪರವಾಗಿಲ್ಲ, ಮನೇಲಿ ಜಗಳ ಇಲ್ಲದೆ ಇಲ್ಲ, ಯಾಕಪ್ಪ ಇದು ಈಗಿನ ಕಾಲದಲ್ಲಿ ಹೀಗೆ ಅಂತ. ನಾನು ಅದಕ್ಕೆ ಹೇಳಿದೆ, ನೋಡಿ ಸ್ವಾಮಿ, ಹಿಂದೆ ಹೆಣ್ಣು ನೋಡೋಕ್ಕೆ ಅಂತ ಹೋದಾಗ ಹಿರಿಯರು ಬೇಕಾದ ಹುಡುಗಿ ಹತ್ರ ಕೇಳ್ತಿದ್ರಂತೆ. ಪುಟ್ಟಿ, ಮನೆ ತುಂಬ ಚೆನ್ನಾಗಿ ಇಟ್ಕೊಂಡಿದ್ಯಾ ಅಂತ ಒಂದು ಹೊಗಳಿಕೆ ಮಾತು ಹಾಕ್ತಿದ್ರು. ಆಗ ಆ ಹುಡುಗಿ, ನನಗೆ ಮನೆ ಒಳಗಡೆ ಚೆನ್ನಾಗಿರ್ಬೇಕಪ್ಪ, ಹೊರಗಡೆ ಹೇಗಿದ್ದರೂ ಪರವಾಗಿಲ್ಲ ಅಂದಾಗ ನಗ್ತಿದ್ರಂತೆ ಹಿರಿಯರು. ಹಾಗೆ ಇನ್ನೊಂದು ಮನೆಗೆ ಹೋದಾಗ ಮತ್ತೆ ಚೆನ್ನಾಗಿ ಇಟ್ಕೊಂಡಿದ್ಯಾ ಮಗಳೇ ಮನೆ ಅಂತ ಹೇಳಿದಾಗ, ನನಗೆ ಹೊರಗಡೆ ಚೆನ್ನಾಗಿರ್ಬೇಕಪ್ಪ, ಒಳಗಡೆ ಹೆಂಗಿದ್ರೂ ಪರವಾಗಿಲ್ಲ ಅಂತ ಹೇಳಿದಾಗಲೂ ನಗ್ತಿದ್ರಂತೆ. ಮತ್ತು ಇನ್ನೊಂದು ಮನೆಗೆ ಹೋದಾಗ ಹುಡುಗಿಗೆ, ಮಗಳೇ ಚೆನ್ನಾಗಿ ಇಟ್ಕೊಂಡಿದ್ಯಾ ಮನೆ ಒಳಗೂ ಹೊರಗೂ ಅಂತ ಹೇಳಿದಾಗ ಹುಡುಗಿ ಹೇಳ್ತಾಳಂತೆ, ನನಗೆ ಮನೆ ಒಳಗೂ ಚೆನ್ನಾಗಿರಬೇಕು, ಹೊರಗೂ ಚೆನ್ನಾಗಿರಬೇಕು ಅಂತ. ಆಗ ಹಿರಿಯರು ನಕ್ಕು, ಇವಳು ನನ್ನ ಮನೆಗೆ ತಕ್ಕ ಸೊಸೆ ಅಂತ ಒಪ್ಕೊಂಡು ಬರ್ತಿದ್ರಂತೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಹಿರಿಯರ ಮನಃಶಾಸ್ತ್ರ ಇದು ಇವಾಗ ಇಲ್ವಲ್ಲ ಸ್ವಾಮಿ, ಗಿಡಗಳೇ ಇಲ್ಲ, ಮರಗಳೇ ಇಲ್ಲ, ಇನ್ನು ಈ ಥರ ಪರೀಕ್ಷೆ ಮಾಡೋದು ಹೆಂಗೆ? ಮುನ್ಸಿಪಾಲ್ಟಿ ಗಾಡಿಗಳು ಬರ್ತವೆ ಇವಾಗ ಕಸ ತಗೊಂಡೋಗೋಕ್ಕೆ. ಕಸವನ್ನು ಎರಚಿದ್ರೂ ಬೇರೆಯವ್ರ ಮನೆಗೆ ತಾನೇ ಹೋಗೋದು ಅನ್ನೋ ಮನೋಭಾವ ಇರುವಾಗ ಹೇಗೆ ಜಗಳ ಬರದೇ ಇರುತ್ತೆ ಅಂದೆ ನಾನು. ತುಂಬ ಖುಷಿಯಾಯಿತು ಅವ್ರಿಗೆ ವಿವರಣೆ ಕೇಳಿ. ನಿಮಗೆ ನಮಸ್ತೆ.